ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಯಾವ ರೀತಿ ರಾಯರ ವ್ರತ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಬೇಕು ಅಂತಿದ್ದೀನಿ. ಸೊ ನಾನು ಈ ವ್ರತನ ಶುರು ಮಾಡಿದ್ದು ಯಾರೋ ಹೇಳಿದ್ರು ಅಂತಾಗಲಿ ಅಥವಾ ಯಾವುದೋ ರೀಲ್ಸ್ ಇನ್ಸ್ಪಿರೇಷನ್ಗಾಗಲಿ ಖಂಡಿತವಾಗ್ಲೂ ಅಲ್ಲ. ನಾನು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಏನೋ ಒಂದು ಅಂದ್ಕೊಂಡಿದ್ದೆ. ಅದು ಆಗೋ ತನಕನೂ ನಾನು ವ್ರತ ಮಾಡ್ತೀನಿ. ಅದು ನಾನು ಎಸ್ಟಿಮೇಷನ್ ಇಟ್ಕೊಂಡಿದ್ದು 9 ವಾರಗಳು ಮಾಡಬೇಕು ಅಂತ. ಯಾಕಂದರೆ ಇವಾಗ ನಾನು ಹಬ್ಬ ಅಂದರೆ ತಿಂಗಳಲ್ಲಿ ಒಂದು 5 ದಿನ ಆಚೆ ಉಳಿದ್ರು 5ರಿಂದ 6 ದಿನ, ನನಗೆ ಅದು ಒಂದು 3.5 ತಿಂಗಳು ಅಥವಾ ಒಂದು 4 ತಿಂಗಳಲ್ಲಿ ಮುಗಿಬೇಕು. ಯಾಕಂದರೆ ನಾವು ಒಂದು 4 ತಿಂಗಳಿಗೊಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು ಅನ್ನೋ ಆ ಥರ ಎಸ್ಟಿಮೇಷನ್ ಇಟ್ಕೊಂಡು ನಾನು 9 ವಾರಗಳನ್ನ ಮಾಡ್ತೀನಿ ಅಂತ ಹೇಳಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ವ್ರತನ ನಾನು ಪ್ರಾರಂಭ ಮಾಡಿದ್ದು ನನ್ನ ಕಾಣಿಕೆನ ಕಟ್ಟಿ. ಅಂದರೆ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಪೂಜೆ ಮಾಡೋ ಹಿಂದಿನ ದಿನವೇ ಎಲ್ಲನೂ ಶುದ್ಧತೆ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಆ ದಿನ ನನಗೆ ಏನಂದರೆ ಫ್ರೆಶ್ಶಾಗಿ ಹೋಗಿ ಹೂವು ತಂದು ಹಣ್ಗಳು ತಂದು ಮತ್ತು ನಾನು ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಆ ಥರ ಮಾತ್ರ ಕೆಲಸ ಇಟ್ಕೊಂಡು ಹಿಂದಿನ ದಿನವೇ ಎಲ್ಲ ಮುಗಿಸಿರ್ತೀನಿ. ಆ ಪೂಜೆ ಮಾಡೋ ದಿನ ಏನಿದೆ ಅಂದರೆ ಗುರುವಾರ ಎಲ್ಲ ಕೆಲಸನೂ ಮುಗಿಸಿ ಬೇಗ ಮನೆ ಶುದ್ಧ ಮಾಡಿಕೊಂಡು ಮನೇನ ಉಪ್ಪು ಮತ್ತು ಅರಿಶಿನ ಮತ್ತು ಗಂಜಲ ಹಾಕಿ ಒರೆಸ್ತೀನಿ ಅವತ್ತಿನ ದಿನ ಶುದ್ಧತೆಗೋಸ್ಕರ. ಯಾಕಂದರೆ ನಾವು ಇಡೀ ಮನೇನ ಕ್ಲೀನ್ ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ, ಯಾಕಂದರೆ ನಾವು ಹೆಣ್ಮಕ್ಳದು ಇದ್ದೇ ಇರುತ್ತಲ್ಲ. ಹಂಗಾಗಿ ನಾನು ಬರೀ ಈ ಪ್ರೋಸೆಸ್ನ ಫಾಲೋ ಮಾಡ್ತೀನಿ. ಅದಾದಮೇಲೆ ದೀಪ ಎಲ್ಲ ಅಂಟಿಸಿ ನಾನು ಕಾಣಿಕೆ ಕಟ್ಟೋದಕ್ಕೆ ಶುರು ಮಾಡ್ತೀನಿ. ಅಂದರೆ ಏನು ಅಂದ್ಕೊಂಡಿದ್ದೀನಿ ಅದು ಆಗಬೇಕು. ಅದು ಎಷ್ಟು ದಿನಗಳ ವ್ರತ ಮಾಡ್ತೀನಿ, ಅದಾದಮೇಲೆ ನಾನು ಏನು ಸೇವೆ ಸಲ್ಲಿಸ್ತೀನಿ ಅಂತ ನಾನು ಇದನ್ನ ಕಳೆದ 3 ವರ್ಷದಿಂದ ಮಾಡ್ತಿದ್ದೀನಿ. ಹಂಗಾಗಿ ನಾನು ನಿಮ್ಗಳಿಗೂ ಹೇಳೋಣ ಅಂತ ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ಸೊ ಏನು ಮಾಡ್ತೀನಿ, ಕಾಣಿಕೆ ಕಟ್ಟಾದಮೇಲೆ ಕಾಣಿಕೆ ಕಟ್ಟಿ ಎತ್ತಿಡ್ತೀನಿ. ಅದನ್ನ ಪ್ರತಿ ವಾರನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ. ಅದಾದಮೇಲೆ ನಾನು ಫೋಟೋ ದೊಡ್ಡದಿಡ್ತೀನಿ, ಆದರೆ ವಿಗ್ರಹಗಳನ್ನ ದೊಡ್ಡದಿಡಲ್ಲ. ನನ್ನ ಮುಷ್ಟಿ ಫೋಲ್ಡ್ ಆದಾಗ ಎಷ್ಟು ಅಗಲ ಬರುತ್ತೋ, ಬೃಂದಾವನ ಆಗಿರ್ಬೋದು, ರಾಯರ ವಿಗ್ರಹ ಆಗಿರ್ಬೋದು ಅಷ್ಟೇ ಇಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಮೇಯ್ನಾಗಿ ನಾನು ರಾಯರ ವ್ರತ ಮಾಡಬೇಕು ಅಂದರೆ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ರಾಯರ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಯಾವುದೇ ರೀತಿ ಕುಂಕುಮನ ಸೋಗಿಸೋದಿಲ್ಲ. ಯಾಕಂದರೆ ಅವರು ಯತಿಗಳಾಗಿರೋದ್ರಿಂದ ಬರೀ ಶ್ರೀಗಂಧ ಮಾತ್ರನೇ ಹಚ್ಚುತ್ತೀನಿ. ಅದಾದಮೇಲೆ ಹೊಸ್ಲಿಗೂ ಅಷ್ಟೇ ಯಾವುದೇ ರೀತಿಯಾದಂಥ ಅರಿಶಿನ ಕುಂಕುಮದಿಂದ ಎಲ್ಲ ಅಲಂಕಾರ ಮಾಡಲ್ಲ, ಬರೀ ರಂಗೋಲಿ ಬಿಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಸಹ ಬೇರೆ ಇನ್ನೇನೂ ಇಲ್ಲ. ಅದು ಅಲಂಕಾರನ ಹೂವದ ಮುಖಾಂತರ ಮಾಡ್ತೀನಿ ನಾನು. ಆ್ಯಂಡ್ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಕಾಣಿಕೆ ಕಟ್ಟಾದಮೇಲೆ ಅದಾದಮೇಲೆ ಗಂಧದ ಕಡ್ಡಿ ಹಚ್ಚೋದಾಗಿರ್ಬೋದು, ಕರ್ಪೂರ ಹಚ್ಚೋದಾಗಿರ್ಬೋದು, ಅದಾದಮೇಲೆ ಸಾಂಬ್ರಾಣಿ ಹಾಕೋದಾಗಿರ್ಬೋದು ಎಲ್ಲ ಕಾಣಿಕೆ ಕಟ್ಟ ನಂತರ ಮಾಡ್ತೀನಿ. ಪೂಜೆ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನನಗೆ ಆ ಪ್ರೋಸೆಸ್ ಗೊತ್ತಿಲ್ಲ ಅದು. ಬಟ್ ನಾನು ಮಾಡೋದು ಹಿಂಗೇ, ಕಾಣಿಕೆ ಕಟ್ಟಾದಮೇಲೆ ಅದನ್ನು ಜೊತೇಲಿಟ್ಟು ನಾನು ಅಂದ್ಕೊಂಡಿರೋದಾಗಲಿ ಅಂತ ಹೇಳಿ ಪೂಜೆ ಮಾಡ್ತೀನಿ. ಅದಾದಮೇಲೆ ನಾನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರನ 21 ಸಲ ಪಠನೆ ಮಾಡ್ತೀನಿ. ಅದಾದಮೇಲೆ ಒಂದು ಬುಕ್ ತೊಗೊಂಡು ಮಂತ್ರ ಯಾವುದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದನ್ನು 108 ಸಲ ಬರೀತೀನಿ. ಅದಾದಮೇಲೆ ನಾನು ನನ್ನ ಸೇವೆನ ಯಾವ ಥರ ಸಲ್ಲಿಸ್ತೀನಿ ಮಂತ್ರಾಲಯದಲ್ಲಿ ಅಂದರೆ, ಈ 9 ವಾರ ಏನು ಅಂದ್ಕೊಂಡಿರ್ತೀನೋ ಅದು ಮುಗ್ದಿದ ತಕ್ಷಣ ಅದ್ರ ನೆಕ್ಸ್ಟ್ ಗುರುವಾರಕ್ಕೆ ಮಂತ್ರಾಲಯಕ್ಕೆ ಹೋಗ್ತೀವಿ. ಅದಾದಮೇಲೆ ನಾನು ಮೊದಲನೇ ಸಲ ಹೋದಾಗ ಹೆಜ್ಜೆ ನಮಸ್ಕಾರ ಮಾಡಿದ್ದೆ. ಅದಾದಮೇಲೆ ಮತ್ತೆ 2ನೇ ಸಲ ಹೋದಾಗ್ಲೂ ಹೆಜ್ಜೆ ನಮಸ್ಕಾರನೇ ಒಪ್ಕೊಂಬಂದಿದ್ದೆ. ಅದಾದಮೇಲೆ 3ನೇ ಸಲಕ್ಕೆ ನಾನು ಅಲ್ಲಿರೋರಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಅಂದಿದ್ರು, ಯಾರು ಇಸ್ಕೊತಾರೆ ನೀನು ಹೋಗಿ ಕೊಟ್ಟಿದ ತಕ್ಷಣ ಇಲ್ಲಿ ಅಂತ. ಆದರೂ ನೋಡಿದ್ರೆ ನಾನು ಇನ್ನೂ ಜೋಡಿಸ್ತಿರ್ಬೇಕಾದ್ರೇ ನನ್ನ ಮುಂದೆ ಕ್ಯೂ ಬಂದು ನಿಂತ್ಕೊಂಡ್ಬಿಡ್ತು. ನಂಗೆ ಒಂಥರ ಕೈಕಾಲೆಲ್ಲ ನಡಗ್ದಂಗೆ ಆಯಿತು. ಯಾಕಂದರೆ ಯಾರೂ ಬಂದು ಆ ಥರ ಇಸ್ಕೊತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನೀವು ಈ ವ್ರತನ ಖಂಡಿತ ಟ್ರೈ ಮಾಡಿ. ವಾಚಿಂಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ.